ಕಾಲೇಜಿಗೆ ಹೋಗ್ತೀನಿ ಬೇ, ಟೈಮ್ ಆಯ್ತು. ಸರಿ ಕಣವ, ಹೋಗಿ ಬಾ, ಹುಷಾರಾಗಿ ಹೋಗು. ದಾರಿಗೆ ಯಾರ್ಯಾರು ಏನಾರ ಅಂದ್ರೆ ಹಿಂದಿತ್ರಿ ಒಳ್ಳೆ ಮಾತಾಡೋದು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ನೋಡು. ನಾವು ಏನಾರ ಬೊಗಳ್ಕೆ ಹೇಳಿ ನಾಯಿ ಬೊಗಳ್ತಾವೆ, ದೇವಲೋಕ ಏನು ಹಾಳಾಗೋದಿಲ್ಲ. ನಿನ್ನ ಪಾಡಿ ನೀನು ಶಿಸ್ತಾಗು, ನಿನ್ನ ಪಾಡಿ ನೀನು ಮನೆಗೆ ಸೀದಾ ಬಾರವ. ಹ್ಞೂ ಸರಿ ನಾವು ಆಯ್ತು, ಹೋಗಿ ಬರ್ತೀನಿ. ಅರೆ ಇದು ಹೆಣ್ಮಕ್ಳು ನಮ್ಮೂರಿಗೆ ಕಾಲೇಜು ಶಾಲೆಗಳು ನೆಟ್ಟಗಿದ್ದಿದ್ರೆ ನಾವು ಯಾಕೆ ಸಿಟಿ ಕಳಿಸ್ತಾ ಇದ್ವಿ. ವಯಸ್ಸು ಬಂದರೆ ಹೆಣ್ಮಕ್ಳು ಈಗಂತೂ ಸಣ್ಣ ಸಣ್ಣ ಮಕ್ಳು ನೀನು ಬಿಡೋದಿಲ್ಲ. ಎಂಥ ಕಾಲ್ಮಾನ್ ಬಂತವ. ನಮ್ಮ ಕಾಲದಾಗೆಲ್ಲ ಹಿಂಗೆಲ್ಲ ಇರಲಿಲ್ಲ ನೋಡು. ನನ್ನ ಮಗ ಎತ್ಲ ಹೋಗೋದ? ಬೆಳಿಗ್ಗೆ ಎದ್ದಾಗಿಂದ ನೋಡ್ತಾ ಇದ್ದಾನೆ, ಎಲ್ಲೂ ಕಾಣವಲ್ಲಲ್ಲ. ಏನು ಶಾರದಕ್ಕ ಮಗ ಅಂತ ಇಲ್ಲ ಅಂತದಳೆ ಅಂತ ಅನ್ಕೊಂಡ್ರ? ಹೌದು, ನನಗೆ 2 ಹೆಣ್ಮಕ್ಳ ಜೊತೆಗೆ ಒಬ್ಬ ಮಗನೂ ಅದಾನೆ. ಅವನೇ ದೊಡ್ಡವನು. ಪವಿತ್ರಗಿನ 3 ವರ್ಷಕ್ಕೆ ದೊಡ್ಡವನು. ಅವನು ಇಂಜಿನಿಯರಿಂಗ್ ಮುಗಿಸಿ ಫಾರಿನ್ನಾಗೆ ಕೆಲಸ ಮಾಡ್ತಿದ್ದಾನೆ. ಈಗ ರಜಾ ಹಾಕಿ ಊರಿಗೆ ಬಂದಿದ್ದಾನೆ. 2 ತಿಂಗಳು ರಜಾ ಮಾಡಿ ನಮ್ಮನ್ನೆಲ್ಲ ನೋಡಂಗಾಗೈತಿ ಅಂತ ನನ್ನ ಮಗ ಊರಿಂದ ಬಂದಿದ್ದಾನೆ. ಶಾರದಕ್ಕ, ಶಾರದಕ್ಕ ಏನ್ ಮಾಡಕತ್ತಿ? ಯಾರು? ಪರಕನ? ಏ ಬಾರೆ ಪರಕ, ಹೊರಗೆ ನಿಂತ್ಕೊಂಡು ಕೂಗ್ತಿಯಲ್ಲೇ, ಒಳಗೆ ಬಾರೆ. ಏನ್ ಮಾಡಕತ್ತಿದ್ದೆ ಶಾರದಕ್ಕ? ಏನಿಲ್ಲವ, ಮಗಳು ಕಾಲೇಜಿಗೆ ಹೋದ್ಲಾ, ಆಕಿ ಕಳಿಸಿ ಹಂಗೆ ನಿಂತಿದ್ದೆ ನೋಡ್ಕೊಂತ. ಬಾರೆ ಬಾರೆ ಪರಕ, ಕುತ್ಕೋ ಬಾ. ಏನಿಲ್ಲವ, ಹಂಗೆ ಸುಮ್ಮನೆ ಬಂದೆ. ನನ್ನ ಮಗನು ಬೆಳಗ್ಗೆನ ಹೋದ್ನಾ, ಅರ್ಜೆಂಟ್ನಾಗೆ ಅವ್ನು ಯಾರ ಮ್ಯಾನೇಜರ್ ಅಂತೆ, ಫೋನ್ ಮೇಲೆ ಫೋನ್ ಹೊಡಿತಾ ಇದ್ದ, ಬರ್ರಿ ಬರ್ರಿ ಅಂತಂದು. ಪಾಪ ಇದು ಉಣ್ಲಿಲ್ಲ ತಿನ್ಲಿಲ್ಲ ಏನೂ ಇಲ್ಲ, ಹಂಗೆ ಒನ್ ಟೈಮ್ ಎದ್ದೋಗೇ ಬಿಟ್ಟ. ಮತ್ತೆ ಹಂಗೆ ಬಿಡೆ, ಕೆಲಸ ಅಂದ್ರೆ ಮತ್ತೆ ಹಂಗೆ ಯಾವ ಟೈಮ್ನಾಗೆ ಹೆಂಗೆ ಕರೀತಾರೆ ಅಂತ ಗೊತ್ತಾಗೋದಿಲ್ಲ, ಮತ್ತೆ ಮಾಡ್ಬೇಕಲ್ಲ. ಬಾ ತಿಂಡಿನ ತಿನ್ನಾನ, ಟೈಮ್ ಆಗೈತಲ್ಲಯ್ಯ, ನನಗೂ ಹೊಟ್ಟೆ ಸಾವಾಗೈತಿ. ಬೇಡ ಸದಕ, ನನ್ನ ಮಗನು ಹೋದ್ನ, ನನ್ನ ಮಗ ಇದ್ದಿದ್ದೆ ತಿಂಡಿ ಮಾಡ್ತಿದ್ದೆ, ಅವನು ಇಲ್ಲಲ್ಲ ಈಗ, ಹಂಗಾಗಿ ರೊಟ್ಟಿ ಮಾಡಿದ್ದೆ. ನನ್ನ ಗಂಡಗೆ ತಿಂಡಿ ಇಳಿಯಲ್ಲ, ರೊಟ್ಟಿನೇ ಬೇಕು. ಪುಂಡಿ ಪಲ್ಯ ಮಾಡಿ ಜುನ್ಕ ಮಾಡಿ 2 ರೊಟ್ಟಿ ತಿನ್ಕೊಂಡು ಇಟ್ಲ ಈ ಕಡೆ ಬಂದೆ ನೋಡು. ಸರಿ ಕುತ್ಕ, ಮತ್ತೆ ನಾನು ತಿಂಡಿ ಹಾಕ್ಯಂದು ನೀನು ಚಾ ತಗೊಂಡು ಬರ್ತೀನಿ. ನಾವು ತಿಂದು ಕುತ್ಕೊಳಕ್ಕೆ ಎಲ್ಲರೂ ಬರ್ತಾರೆ, ಮತ್ತೆ ಆಮೇಲೆ ಕುತ್ಕೊಂಡು ಎಲ್ಲರೂ ಮಾತಾಡ್ಬೋದು. ಸರಿ ಹೋಗಿ, ಹೊತ್ತು ಭಾಳ ಆಗೈತಿ, ನೀನು ತಿಂಡಿ ತಿನ್ನೋಗು, ಕುತ್ಕೊಂತೇನಲ್ಲಯ್ಯ. ಗಿರ್ಜಿಗೂ ಹೇಳಿ ಬಂದೆ ಬಾ ಅಂತಂದು, ಅಕ್ಕಿ ಎಲ್ಲರಿಗೂ ಕರ್ಕೊಂಡು ಬರ್ತೀನಿ ಅಂತ ಅಂದ್ಲವ, ಅದಕ್ಕೆ ನಾ ಇಟ್ಲ ಬಂದು. ಹೌದಾ, ಸರಿ ಹಂಗಾರೆ ಬಂತಡಿ. ಶಾರದಕ್ಕ, ಶಾರದಕ್ಕ ಬಂದ್ರೇನ್ರಿ ಎಲ್ರೂ? ಕುತ್ಕೊಳ್ರಿ, ಉಣ್ಣಾಕತ್ತಿದ್ದೆ, ಕೈ ತೊಗೊಂಬರ್ತೀನಿ, ಕುತ್ಕೊಳ್ರಿ. ಮತ್ತೆ ಬರ್ತಾಳಂತ ಕೈ ತೊಗೊಂಡು. ನೋಡ್ರವ, ಸಂಘದವರು ಇವತ್ತು ಬಂದಿದ್ರು ನಮ್ಮ ಮನೆಗೆ. ಇಲ್ಲಿ ಕೇಳ್ಕೊಂಡು ಗೌಡ್ರು ಕರ್ಕೊಂಬಂದಿದ್ರು. ಹೆಣ್ಮಕ್ಳದ್ದು ನಮ್ಮೂರ್ನಾಗ ಯಾರ್ದು ಸಂಘ ಇಲ್ಲಲ್ಲ, ಹಂಗಾಗಿ ಶ್ರೀ ಶಕ್ತಿ ಸಂಘ, ಆಮೇಲೆ ಈ ಧರ್ಮಸ್ಥಳ ಸಂಘ ಇವ್ಯಾವು ಇಲ್ಲಲ್ಲ, ಅದಕ್ಕೆ ಧರ್ಮಸ್ಥಳ ಸಂಘದವ್ರು ಬಂದಿದ್ರು ಇವತ್ತು. ಮತ್ತೆ ಒಂದು 10 ಜನದೊಂದು ಇದನ್ನ ಗುಂಪು ಮಾಡ್ಕೊಂಡ್ರೆ ಮತ್ತೆ ಅದು ಅವರು ಸಂಘನ ಮಾಡ್ಕೊಡ್ತಾರಂತೆ. ಮತ್ತು ನಮಗೇನಾದ್ರು ಅನುಕೂಲಗಳು, ನಮ್ದು ಉಳಿತಾಯಗಳು ಎಲ್ಲವನ್ನೂ ಅದ್ರಾಗ ಮಾಡ್ಕೊಂಡು ನೋಡ್ರವ. ಮತ್ತೆ ಏನಂತೀರಾ? ಮತ್ತು ನಿಮ್ಮ ಅಭಿಪ್ರಾಯ ಏನು ಹೇಳ್ರಿ? ಎಷ್ಟು ಜನ ಆತರ ನೋಡೋಣ, ಮತ್ತೆ ರೆಡಿ ಮಾಡ್ಕೋಬೇಕಲ್ಲ. ಮತ್ತೆ ಏನೋ ಹೇಳ್ತೀವ ಶಾರದವ್ವ, ಏನಂತ ನನಗೆ ಗೊತ್ತಾಗವಲ್ದು ನೋಡು, ಏನು ಕೇಳೋಕೆ ಒಲ್ದು. ಅಯ್ಯ ಶುರುವಾತ್ ನೋಡು, ಇಕ್ಕಿದೆ ಕೆಪ್ ಮುದುಡಿ. ನಾನಂತ ಕರೆದಿಲ್ಲವ, ಯಾರು ಕರೆದ್ರಿ? ಅಲ್ಲ ಶಾಂತಕ್ಕ, ಈ ಮುದುಡಿನೂ ಸೇರಿಸ್ಕೊಂತೇನೆ ಸಂಘಕ್ಕೆ. ಬ್ಯಾಡೆಯವ್ವ, ನನಗಂತೂ ಸಾಕಾಗಕತಿ ಕಾಲದಾಗೆ. ಅಲ್ಲೇ ಗಿರ್ಜಿ ಪಾಪ ಅದೇನು ಮಾಡತ್ತೆ, ಅದ್ರ ಪಾಡಿಗೆ ಅದೈತಿ, ಎಲ್ಲ ಹಂಗೆ ಒಂದೇ ಹೋಗತ್ತಗ. ಯವ್ವ ಶಾಂತಕ್ಕ, ನೀನೇ ನೋಡಿ ಅಲ್ಲೇವಾ, ಎಷ್ಟು ತಲೆ ಬ್ಯಾನ್ ಹಿಡಿಸ್ತವ ಈ ಮುದುಕಿ. ನನಗೆ ಗಿರ್ಜಿಗೆ ಆ ಪ್ರೇಮಿಗಂತೂ ನೋಡಬಾರ್ದು ಹಂಗೆ ಹಿಡಿಸ್ತ ತಲೆನ. ಸರಿ ಶಾಂತಕ್ಕ, ಏನೇನಂತೆ, ಏನು ಕೊಡಕಂತೆ, ಏನಂತೆ, ಹೆಂಗೆ ಮಾಡ್ತಾರಂತೆ ಮತ್ತೆ? ಯಮ್ಮ ಬೇ, ಸಂಘ ಮಾಡಕತ್ತೀವಿ, ನೀನು ಸೇರ್ತೀಯೇನು? ಮತ್ತು ಶಾರದಕ್ಕ ನಾನು ಸೇರ್ತಂತ ತಗೊಳವ. ಮತ್ತು ಸಂಘಕ್ಕೆ ಒಳ್ಳೇದಾಕತಿ ಅಂತಂದರೆ ಮತ್ತೆ ಯಾಕೆ ಸೇರಬಾರ್ದು, ಅದ್ರಾಗ ದುಡ್ಡು ಮಾತ್ರ ಉಳಿತಾಯ ಮಾಡ್ಬೋದು ಅಂತ ಬೇರೆ ಹೇಳಕತ್ತೀಯ. ಮತ್ತು ನಂದು ಒಂದು ಹೆಸರು ಬರ್ಕ. ರೇಣವ್ವ, ಗೀತಾ, ಸರೋಜವ್ವ, ನೀವು 3 ಜನ ಮತ್ತೆ ಏನು ಮಾಡ್ತಿರೋ? ಮತ್ತೆ ನಾನು ಸೇರ್ತೇನವ. ಸರಿ ಹಂಗಾರೆ ಗಿರ್ಜಿ, ಮತ್ತೆ ನಾಳೆಗೆ ರೆಡಿ ಮಾಡ್ಕೊಳ್ಳಿ, ಎಲ್ಲರೂ ಬಂದು ಸೈನ್ ಹಾಕ್ತಾರೆ, ಮತ್ತೆ ಅದು ಏನೇನು ಬೇಕು ಪತ್ರ ಎಲ್ಲ ಕೊಡ್ತಾರೆ, ಮತ್ತೆ ಸಂಘ ಸ್ಟಾರ್ಟ್ ಮಾಡೋಣ. ಶಾರದಕ್ಕ, ನೀನೇ ಅಧ್ಯಕ್ಷ ಆಗ್ಬಿಡವ, ಮತ್ತಿನ್ನೇನು? ನೋಡೋಣ ತಗೊಳ್ಳೆ, ಎಷ್ಟು ಜನ ಆಕಾರ ಅಷ್ಟು ನೋಡ್ಕೊಂಡು ಆಮೇಲೆ ಮಾಡಿದ್ರಾತು. ಮತ್ತು ಹಂಗಾರೆ ನಾಳೆ ಬರೋಕೆ ಹೇಳ ಸಾಹೇಬ್ರಿಗೆ, ಆ ಸರ್ ಬಂದು ಮತ್ತೆ ಏನು ಎತ್ತ ಅಂತಂದೆಲ್ಲ ಹೇಳ್ತಾರಂತೆ, ಮತ್ತು ಅವ್ರು ಹೇಳ್ದಂಗೆ ನಾವು ಮಾಡ್ಕೊಂಡು ಹೋಗೋದು. ಈ ಬಿಡಾಡರು ಸೇರ್ಕೊಂಡು ಏನೇನೋ ಮಾತಾಡ್ತಿದ್ದಾರೆ, ನನಗೆ ಒಂದು ತಿಳಿವಲ್ದು, ಅರ್ಥ ಆಗೋವಲ್ದು. ಶಾರದವ್ವ ಏನವ, ನನಗೇನು ತಿಳಿವಲ್ದು ಕಣೆ. ಯಮ್ಮ, ನಿನಗೆ ಈಗ ಏನು ಹೇಳಿದ್ರು ಕೇಳಿಸೋದಿಲ್ಲ, ಅರ್ಥನೂ ಆಗೋದಿಲ್ಲ. ನೀನು ಸೊಸೆ ಹತ್ರ ಮಾತಾಡ್ತೀನಿ ತಗ. ಹಾಂ, ನನ್ನ ಸೊಸೆ ಹತ್ರ ಮಾತಾಡ್ತೀಯಾ? ಮತ್ತು ನನ್ನ ಅದಕ್ಕೆ ಇಲ್ಲಿ ಕರೆಸಿದೀಯಾ? ನನಗೇನು ಹೇಳ್ದೇನೆ ನನ್ನ ಬಿಡಾಡಿಗೆ ಹೇಳ್ತೀಯಾ? ನೋಡ್ದೆ ಶಾರದಕ್ಕ, ನಾನು ಹೇಳಲಿಲ್ಲ ನಿನಗೆ ಈ ಮುದುಕಿ ಬಾರಿ ತಲೆ ಹಿಡಿಸ್ತತಿ ಅಂತಂದು. ಮುದುಕಿ ಸೊಸೆಗೆ ಕರ್ಸ್ಬೇಕಾಗಿತ್ತು, ಸುಮ್ಮನೆ ಈಕಿ ಕರ್ಸ ಬದಲು. ಆ
ತಗೊಳ್ರವ, ನಾನು ನಾಳೆಕಿಗೆ ಮತ್ತೆ ಸರಿಗೆ ಬರಕ್ಕೆ ಹೇಳ್ತೀನಿ. ಮತ್ತೆ ಎಲ್ಲರೂ ಕೂಡ್ಕೊಂಡು ಮತ್ತೆ ಹಿಂಗೆ ಸೇರಿ ಮಾತಾಡೋಣ ಅಂತಾಳ್ರಿ. ಏನವ ಎಲ್ಲರೂ ಬಂದ್ರಾ? ಕುತ್ಕೊಳ್ರಿ. ಸರಿಗೆ ಫೋನ್ ಮಾಡಿದ್ದೆ ಬರಕತ್ತಾರಂತೆ. ಬರ್ತದನಮ್ಮ ಬರ್ತದನಿ ಅಂತ ಅಂದ್ರು. ಕುತ್ಕೊಳ್ರಿ, ಬರ್ತಾರೇನ ಇನ್ನೊಂದು ಸ್ವಲ್ಪ ಹೊತ್ತು. ಸಂಗಸರು ಬಂದ್ರು ಅಂತ ಕಾಣಿಸ್ತತಿ. ಗೀತಾ ಆ ಕಡೆಗೆ ಸರ್ಕಳ್ಳೆ, ನಾನು ಕುತ್ಕೊಂತೇನ. ಸರ್ ಬಂದ್ರೇನ? ಬರ್ರಿ ಸರ್, ಒಳಗೆ ಬರ್ರಿ. ನಮಸ್ಕಾರಮ್ಮ ಎಲ್ಲರಿಗೂ. ನಮಸ್ಕಾರ ಸರ್. ಸರ ಈ ಕಡೆ ಮ್ಯಾಲೆ ಕುತ್ಕೊ ಬರ್ರಿ, ಕೆಳಗೆ ಕುತ್ಕೊಂತೀರಾ? ಇರ್ಲಿ ಬಿಡಮ್ಮ, ಮ್ಯಾಲ್ ಕುತ್ಕೊಂಡ್ರೆ ಸರಿ ಹೋಗಲ್ಲ. ಕೆಳ ಕುತ್ಕೊಂಡ್ರೆ ನಿಮ್ಮ ಹತ್ರಕ್ಕೆಲ್ಲ ಸೈನ್ ಹಾಕ್ಸ್ಕೊಳಕ್ಕೆ, ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡಕ್ಕೆ ಸರಿ ಹೋಗತಿ. ಶಾರದಕ್ಕ ಏನೇನು ಬೇಕು ಅದೇನೋ ಡಾಕ್ಯುಮೆಂಟು ಅಂತ ಅಂದ್ರಲ್ಲ, ಮತ್ತೆ ನಾನು ತಗೊಂಬಂದಿದ್ದೀನಿ. ಕೇಳಿ ಅವ್ರನ್ನ ಏನೇನು ಬೇಕು ಅಂತ. ಕೇಳ್ತೀನಿ ಇರ್ಲಿ ಪಾತಿ, ಸ್ವಲ್ಪ ತಾಳ್ಮೆಯಿಂದ ಇರ್ರಿ, ಕೇಳೋಣ. ಅದಕ್ಕೆ ಅಂತಾನೆ ಬಂದಾರವರು, ಎಲ್ಲ ಹೇಳ್ತಾರೆ ತಡಿ. ಇವ ಯಾರು? ಒಳ್ಳೆ ಬೋಳ್ಗುಂಡ ಇದ್ದಂಗದಾನೆ. ಗಿರ್ಜಿ ಯಾರೇ ಇವನು? ಅಯ್ಯೋ ಹೋಗತ್ತೆ ಶಾರದಕ್ಕ, ಇನ್ಮೇಲೆ ಮುಗೀತು ನನ್ನ ಕತೆ. ಯಮ್ಮ, ಅವರು ನಿನ್ನೆ ಹೇಳಿದ್ಲಲ್ಲ ಶಾರದಕ್ಕ, ಸಂಘದಾರ ಒಬ್ರು ಮಾಸ್ತರ್ ಬರ್ತಾರೆ ಅಂತ. ಅವರು ಸಂಘದ ಸರ್ ಅಂತವ್ರು. ಏಯ್ ಪ್ರೇಮಿ, ಈಗೇದಕ್ಲೆ ಸಾರು ಉಂಡು ಬಂದಲ್ಲ ನಿನ್ನ ಮನೆಯಾಗೆ. ನಾನೀಗ ಹೋಗಿ ಸಾರು ತಗೊಂಬಂದು ಕೊಡ್ಬೇಕಾ ನಿನಗೆ? ಅಯ್ಯೋ, ಈ ಕೆಪ್ ಮುದುಡಿಗೆ ನಾವು ಏನು ಹೇಳಿದ್ರೆ ಅದು ಇನ್ನೊಂದೇನೋ ತಿಳ್ಕೊಂಡು ಮಾತಾಡ್ತೈತಿ. ಹೋಗತ್ಲ ಈ ಇದ್ರ ಕುಟಾಗ ಏನು ಒಟ ಕೊಡ್ತದ. ಸುಮ್ಮನೆ ಏನನಾರಯ ಅನ್ಸ್ಕೊಳಕ್ಕಿಂತ ಸುಮ್ಮನೆ ನಿಂದು ಕುತ್ಕೊಳ್ಳೋದು ಭಾರಿ ಬೆಸ್ಟ್. ಹೋಗ್ಲಿ ಬಿಡ್ರಿ, ಅದ್ರ ಕುಟಗೇನು. ಈಗ ಅವ್ರು ಏನೇ ಹೇಳ್ತಾರಂತೆ ಕೇಳಿಸ್ಕೊಳ್ರಿ, ನೋಡ್ರಿ ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಮತ್ತೆ ಆಮೇಲೆ ನನಗೆ ಶಾರದಕ್ಕ ಹಂಗೆ ಹಿಂಗೆ ಅಂತಂದ್ರೆ ನಾನು ಮತ್ತೆ ಅದಕ್ಕೆ ಇದು ಮಾಡಲ್ಲ ನೋಡು. ನನ್ನ ಏನು ಕೇಳ್ಬೇಡ್ರವ, ಅಲ್ಲಿ ಬಂದ್ರೆ ನೋಡಿ ಅಲ್ಲಿ ಕೇಳ್ಕೊಳ್ರಿ. ಏನೇ ಕೇಳೋದಂಗಿದ್ರು ಅಲ್ಲಿ ಕೇಳ್ಕೊಂಡು ತಿಳ್ಕೊಳ್ರಿ. ನೋಡಿದ್ರಲ್ಲಪ್ಪ ಇವತ್ತಿಂದು ವಿಡಿಯೋನ. ಹೆಂಗಿತ್ತು ಅಂತಂದು ಕಮೆಂಟಲ್ಲಿ ತಿಳಿಸ್ರಿ. ಹಂಗೇನೆ ನಾಳಿನ ವಿಡಿಯೋದಲ್ಲಿ ಇನ್ನೂ ಭಾಳ ಮಸ್ತ್ ಕಾಮಿಡಿ ಬರ್ತೈತಿ. ಕ್ಯೂಟ್ ಕೆಂಚಕ್ಕ ಸಂಗಸರಿಗೆ ಎಷ್ಟು ತಲೆ ಇಡ್ಸಿದಾಳೆ, ಎಷ್ಟು ತಲೆ ತಿಂದಿದ್ದಾಳೆ, ಅವ್ರಿಗೆ ಎಷ್ಟು ಬ್ಯಾಸ್ ಹತ್ತೋಗೈತೆ ಅನ್ನೋದು ನಾಳಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋ ನೋಡಿ ಎಂಜಾಯ್ ಮಾಡಿರಿ. ನಮ್ಮದು ಯೂಟ್ಯೂಬ್ ಚಾನಲ್ಲು ಮನುಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ ಎಲ್ಲರೂ. ಧನ್ಯವಾದಗಳು.